ಕಬ್ಬನ್ ಪಾರ್ಕ್ನ ಫ್ಲವರ್ ಶೋನಲ್ಲಿ ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂಥದ್ದು ತರಕಾರಿಯಲ್ಲಿ ಮಾಡಿರುವಂತಹ ಆನೆಯ ಕಲಾಕೃತಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ಇದು ತರಕಾರಿಯಲ್ಲಿ ತಯಾರು ಮಾಡಿರುವಂತಹ ಆನೆ. ಇದು ಪ್ರವಾಸಿಗರನ್ನು ಸೆಳೀತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬರೀ ಟೊಮೊಟೊ, ಕ್ಯಾಪ್ಸಿಕಮ್ಮು, ಹಾಗಲಕಾಯಿ, ನಿಂಬೆಹಣ್ಣು, ಟೊಮೊಟೊ ಇವುಗಳನ್ನು ಮಾತ್ರ ಬಳಕೆ ಮಾಡಿಕೊಂಡು ಆನೆಯನ್ನು ರಚನೆ ಮಾಡಿರುವಂಥದ್ದು. ಈ ರೀತಿ ಕಬ್ಬನ್ ಪಾರ್ಕ್ನ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ಆನೆ ನೋಡಲಿಕ್ಕೆ ಅಂತೇಳಿ ಸಾವಿರಾರು ಪ್ರವಾಸಿಗರು ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗರಿಗೂ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ತೋರಿಸ್ತೇನೆ ಯಾವ ಪ್ರಮಾಣದಲ್ಲಿ ಜನಸಾಗರ ಇದೆ ಅನ್ನುವಂಥದ್ದು. ಕಬ್ಬನ್ ಪಾರ್ಕ್ನ ಫ್ಲವರ್ ಶೋ ನೋಡಲಿಕ್ಕೆ ಅಂತೇಳಿ ಸುಮಾರು ಈಗಾಗಲೇ ಸಾವಿರಾರು ಜನ ಬರ್ತಾ ಇದ್ದಾರೆ. ಈಗಾಗಲೇ ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೂ ಕೂಡ 11 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಇರುತ್ತೆ, ಫ್ಲವರ್ ಶೋ ಇರುತ್ತೆ. ವಯಸ್ಕರಿಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ ಟಿಕೆಟನ್ನು ಈಗಾಗಲೇ ನಿಗದಿ ಮಾಡಿರುವಂಥದ್ದು. ಯಾವ ಕಡೆಗೂ ನೋಡಿದ್ರೂ ಕೂಡ ಜನಸಾಗರ ಹರಿದು ಬರ್ತಾ ಇರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. 10 ವರ್ಷಗಳ ಬಳಿಕ ಈ ಒಂದು ಫ್ಲವರ್ ಶೋಗೆ ಈ ರೀತಿಯಾದಂಥ ಭರ್ಜರಿಯಾದ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬರೀ ಆನೆ ಒಂದೇ ಅಲ್ಲ, ಕನ್ನಡದ ಭೂಪಟ, ಹೂವಿನಿಂದ ತಯಾರು ಮಾಡಿರುವಂಥ ಕನ್ನಡದ ಭೂಪಟಗಳು, ಜೊತೆಗೆ ಟ್ರ್ಯಾಕ್ಟ್ರು, ಹಂಪಿ ಮತ್ತು ಆ ಕೋಳಿ, ಮಕ್ಕಳಿಗೆ ಕಣ್ಮನ ಸೆಳೆಯುವಂಥ ಒಂದಷ್ಟು ಕಲಾಕೃತಿಗಳನ್ನು ಹೂವಿನಿಂದ ಸುಮಾರು 20,000ಕ್ಕೂ ಹೆಚ್ಚು ಹೂವುಗಳನ್ನು ಬಳಕೆ ಮಾಡಿಕೊಂಡು ಈ ರೀತಿ ಫ್ಲವರ್ ಶೋವನ್ನು ಆಯೋಜನೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಸರ್ ತುಂಬ ಖುಷಿ ಆಯಿತು. ತುಂಬ ಥರ ಫ್ಲವರ್ಸ್ ಇದೆ. ಆಮೇಲೆ ಎಲ್ಲ ಫ್ಲವರ್ಸಲ್ಲೂ ಯೂನಿಕಾಗಿ ಡೆಕೋರೇಟ್ ಮಾಡಿದ್ದಾರೆ. ಆನೆ ಆಗಿರ್ಬೋದು, ಅಲ್ಲಿ ರೈತರದ್ದಾಗಿರ್ಬೋದು, ಈವನ್ ನಮ್ಮ ಕರ್ನಾಟಕ ವ್ಯಾಪ್ತಿಯಾಗಿರ್ಬೋದು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ಸಲ. ತುಂಬ ಚೆನ್ನಾಗಿ ಖುಷಿ ಆಯಿತು. ಹೇಗಿತ್ತು ಫ್ಲವರ್ಸ್? ತುಂಬ ಡಿಫ್ರೆಂಟ್ ಆಗಿದೆ ಈ ಸಲ ಅಂತೂ. ತುಂಬ ಚೆನ್ನಾಗಿದೆ, ತುಂಬ ವೆರೈಟಿ ಆಗಿ ಎಲ್ಲ ಟೈಪು ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಅದೇ ತುಂಬ ವೆರೈಟಿ ಥರ ಹೂಗಳೆಲ್ಲ ನೋಡೋಕೆ ಸಿಗ್ತಿದೆ. ತುಂಬ ಚೆನ್ನಾಗಿದೆ. ನಾವು ನೋಡದೇ ಇರುವಂಥ ಹೂವನ್ನೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಮಾಡಿರೋ ಜಿಂಕೆ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕರ್ನಾಟಕ, ನಮ್ಮದು ಕನ್ನಡ ರಾಜ್ಯೋತ್ಸವ ಅಂತ ನಾವು ತುಂಬ ಮಾಡ್ತೀವಿ. ಕನ್ನಡದಲ್ಲಿ ನಾವು ಕನ್ನಡ ನಾಡಲ್ಲಿ ಹುಟ್ಟಿ ಇಲ್ಲಿ ಕರ್ನಾಟಕವನ್ನು ನೋಡಿ ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ಇದು ಜಾತ್ರೆನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಜಂಗುಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಸಖತ್ತಾಗಿ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಥ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲರ್ಫುಲ್ ಆಗಿದೆ. ಮಕ್ಕಳನ್ನ ಕರ್ಕೊಂಬರ್ಬೋದು ವೀಕೆಂಡಲ್ಲಿ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ ನಾವು. ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಎನ್ಕರೇಜ್ ಮಾಡಬೇಕು ನಾವು. ಈ ಥರ ಎಲ್ಲ ನಮ್ಮ ಊರಲ್ಲಿ ಇದೆಲ್ಲ ಮಾಡಿದಾಗ ಬರಬೇಕು, ನೋಡಬೇಕು, ನೇಚರ್ನ ಬೆಳೆಸ್ಬೇಕು. ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ, ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ನಾವು ಗಿರಿನಗರ ಬನಶಂಕರಿ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಅಲಂಕಾರನೂ ಚೆನ್ನಾಗಿದೆ. ಚೆನ್ನಾಗಿದೆ ಫ್ಲವರ್ ಶೋ ಎಲ್ಲ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಿರುತ್ತೆ ಅಂತ. ಏನೋ ಅಂದ್ಕೊಂಡು ಚೆನ್ನಾಗಿದೆ. ಮಕ್ಳಿಗೆಲ್ಲ ತುಂಬ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು ಎಲ್ಲ. ತುಂಬ ಚೆನ್ನಾಗಿದೆ ಸರ್ ಎಲ್ಲ ಮಾಡಿರೋ ಫ್ಲವರ್ ಶೋ ಅಲ್ಲಿ. ಎಲಿಫೆಂಟ್ಸು ಮತ್ತು ಫಿಶ್ದು, ತರಕಾರಿದು ಎಲ್ಲ ಚೆನ್ನಾಗಿದೆ. ವೆರಿ ನೈಸ್. ತುಂಬ ಕ್ರೌಡ್ ಇದೆ, ಚೆನ್ನಾಗಿದೆ ಎಲ್ಲನೂ. ಬ್ಯೂಟಿಫುಲ್. ಏನು ಇಷ್ಟ ಆಯಿತು ತಮಗೆ? ಅದು ಎಲಿಫೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ತರಕಾರಿದು, ಎಲಿಫೆಂಟು, ಫ್ಲವರ್ಸ್ ಎಲ್ಲ ಇಷ್ಟ ಆಯಿತು. ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ ಸರ್. ಹಾಂ, ಎಲ್ಲ ಪ್ಲ್ಯಾಂಟ್ಸು, ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ಇದು ಅನಿಮಲ್ಸ್, ಬರ್ಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು, ಮಕ್ಳಿಗೂ ಖುಷಿ. ಎಷ್ಟು ಖುಷಿ ಆಯ್ತು? ಏನು ನೋಡಿದೆ? ತುಂಬಾ ಖುಷಿ ಆಯ್ತು. ನನಗೆ ಬಟರ್ಫ್ಲೈ, ಆನೆ ಎಲ್ಲ ಇಷ್ಟ ಆಯ್ತು. ಹೌದಾ? ಇನ್ನು ಏನೇನು ಮಾಡಿದ್ದಾರೆ? ಅಲ್ಲಿ ಫೌಂಟೇನ್ ಇಷ್ಟ ಆಯ್ತು ನನಗೆ. ನೀರಿತ್ತಲ್ಲ, ಇಷ್ಟ ಆಯ್ತು. ನಿನಗೆ? ಅದೇ ನೀರು ಇಷ್ಟ ಆಯ್ತು ನನಗೆ. ನೀರು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಕೃಷಿ ಮೇಳ ಓಪನ್ ಆಗಿತ್ತು, ಅದೇ ಥರ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಮಕ್ಕಳಿಗೆ, ನಮಗೆಲ್ಲ ನೋಡೋದಕ್ಕೆ. ಸಂಡೇ ಅಂತಂದ್ಬಿಟ್ಟು